ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ವರತೇನಹಳ್ಳಿ ಜಯಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್ ಚುನಾವಣಾಧಿಕಾರಿಯಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ್ ಮೂರ್ತಿ ನೀಡಿದ ರಾಜೀನಾಮೆ ಹಿನ್ನೆಲೆ ತೆರವಾಗಿದ್ದ ಹಿಂದುಳಿದ ವರ್ಗ ಮೀಸಲಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಏಕೈಕ ಅಭ್ಯರ್ಥಿಯಾಗಿ ವರದೇನಹಳ್ಳಿ ಸದಸ್ಯ ಜಯಣ್ಣ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು. ಅಧ್ಯಕ್ಷ ಇರೋದಕ್ಕೆ ಇವತ್ತು ನಮ್ಮ ಮೆಂಬರ್ಗಳೆಲ್ಲ ಭಾಳ ಸಹಕಾರ ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ. ಇವತ್ತು ಏನು ಅನುದಾನ ಬರುತ್ತೆ ಎಲ್ಲದೂ ಸಮಫಲವಾಗಿ ತಗೊಂಡು ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದು ಕಾರಣಾಂತರದಿಂದ ಹಿಂದಿದ್ದಂಥ ಅಧ್ಯಕ್ಷರು ರಿಸಿಗ್ನೇಷನ್ ಮಾಡಿದರು. ಅದರಿಂದ ಈಗ ನೂತನವಾಗಿ ಜಯಣ್ಣ ಅನ್ನೋ ಒಬ್ಬ ಯುವ ಪ್ರತಿಭೆಯನ್ನು ನಾವು ಇವಾಗ ಪಂಚಾಯತಿಗೆ ಕೊಟ್ಟಿದ್ದೀವಿ. ಏನು ನಮ್ಮ ಪಂಚಾಯತಿಲಿ 15-20 ಗ್ರಾಮವೇ, ಅವಕ್ಕೆ ಅವ್ರ ಪಾಪ ಆಕ್ಟಿವ್ ಆಗಿ ಓಡಾಡೋ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಚೆನ್ನಾಗಿದೆ. ಆಕ್ಟಿವ್ ಆಗೂ ಇದ್ದಾರೆ. ಆದ್ದರಿಂದ ಆ ನಂಬಿಕೆಯಿಂದ ಅವನು ಎಲೆಕ್ಟ್ ಮಾಡಿರೋದ್ರಿಂದ ಅವರ ಮುಂದಿನ ಅಭಿವೃದ್ಧಿಯನ್ನು ಏನು ಹಣಕಾಸು ಪಂಚಾಯತಿಯಿಂದ ಬರುತ್ತೆ ಅಥವಾ ಅಕಸ್ಮಾತ್ ಪಂಚಾಯತಿಯಿಂದ ಸ್ವಲ್ಪ ಕಡಿಮೆ ಆದರೂ ಇನ್ನು ಮುಂದಿನ ಬೇರೆ ಬೇರೆ ಇಲಾಖೆಗಳಿಂದನೂ ಓಡಾಡಿ ತಗೊಂಬಂದು ಜನಸೇವೆಯನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಸಂಪೂರ್ಣವಾಗಿದೆ. ಆದ್ದರಿಂದ ನಾವು ಭಾಳ ಆತ್ಮಸಂತೋಷದಿಂದ ಎಲ್ಲ ಸದಸ್ಯರು ಸಹಕಾರವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇನ್ನು ನೂತನ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರ ವಿಶ್ವಾಸ ಗಳಿಸಿ ಕೆಲಸ ಮಾಡ್ತೇನೆ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆತೇನೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ದೇವರಾಜ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.